ಯಾರು ಟ್ರೂ ಲವ್ ಮಾಡ್ತಾರೆ, ಎಮೋಷನ್ ಕನೆಕ್ಟ್ ಮಾಡ್ಕೊಂಡಿರ್ತಾರೆ, ಬಿಲ್ಡ್ ಮಾಡ್ಕೊಂಡಿರ್ತಾರೆ, ಇಮ್ಯಾಜಿನರಿ ಹೋಗಿರ್ತಾರೆ ಎಮೋಷ್ನಲ್ ಅಂದರೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿರ್ತಾರೆ. ಓಕೆನಾ? ಆ್ಯಂಡ್ ಇವರೇ ನಮ್ಮ ಎಲ್ಲ ಡ್ರೀಮ್ ಅಂತ ಅಂದ್ಕೊಂಡಿರ್ತಾರೆ, ಅವರಿಗೆ ಕಣ್ಣೀರು ಬರುವಂಥದ್ದು. ಆ ಪ್ಲೇಸನ್ನು ಫಿಲ್ ಮಾಡೋಕ್ಕೆ ಇನ್ಯಾರೋ ಸಿಕ್ಕಾಗ 100% ಅವರೊಟ್ಟಿಗೆ ಖುಷಿಯಾಗಿರ್ತಾರೆ. ಅವ್ರು ಫ್ರೀ ಇರ್ತಾರೆ. ಎಲ್ಲೋ ಒಂದು ಕಡೆಗೆ ಅವರಿಗೆ ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕೆ, ಸುತ್ತಾಡೋಕ್ಕೆ, ಮತ್ತೊಂದು ಇನ್ನೊಂದಕ್ಕೆ ನಮ್ಮವರು ಅಂತ ಒಂದು ಎಮೋಷನ್ ಬಿಲ್ಡ್ ಆಗಿರುತ್ತೆ. ಅಂಥವ್ರು ಬಿಟ್ಟು ಹೋದಾಗ ತುಂಬ ಕಣ್ಣೀರು ಬರುತ್ತೆ. ಇದಕ್ಕೆ ಅಂತೀವಿ ಎಮೋಷನ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಸಖತ್ತಾಗಿದೆ, ಜಬರ್ದಸ್ತ್ ಆಗಿದೆ. ಏನು ಅಂತ ಹೇಳಿದ್ರೆ, ಮೋಸ ಮಾಡಿದವರು ಯಾಕೆ ಕಣ್ಣೀರು ಹಾಕಲ್ಲ? ಮೋಸ ಮಾಡಿದವರು ಮೋಸ ಹೋದವರಲ್ಲ, ಮೋಸ ಹೋದವರು ಕಣ್ಣೀರು ಹಾಕ್ತಿರ್ತಾರೆ, ಬಟ್ ಮೋಸ ಮಾಡಿದವರು ಯಾಕೆ ಕಣ್ಣೀರು ಹಾಕ್ತಿರಲ್ಲ? ಏನು ರೀಸನ್ ಇದೆ? ಭಾಳ ಜನರ ಪ್ರಶ್ನೆ ಇದೆ. ಬ್ರೋ, ಅವರಿಗೆ ದೇವ್ರ ಶಿಕ್ಷೆ ಕೊಡ್ತಾ ಇರಲ್ವಾ? ಕಣ್ಣೀರು ಬರಲ್ವಾ ಅವರಿಗೆ? ಚೆನ್ನಾಗಿರ್ತಾರ? ಅದು ಇದು ಎಲ್ಲ ಪ್ರಶ್ನೆ ಕೇಳ್ತೀರಿ. ಸೊ ಕೆಲವೊಂದಿಷ್ಟು ಕಾಮನ್ ನಿಮಗೂ ಗೊತ್ತಿರೋಂಥ ವಿಚಾರ, ಅದನ್ನು ಸ್ವಲ್ಪ ಡೀಪಾಗಿ ಡೆಪ್ತಾಗಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಇರಲಿ. ಆ್ಯಂಡ್ ಈ ವಿಡಿಯೋ ನೋಡಿದ್ಮೇಲೆ ಅನಿಸಿಕೆ, ವಿಡಿಯೋ ಬಗ್ಗೆ ಅನಿಸಿಕೆ, ಕರೆಕ್ಟಾಗಿ ಹೇಳಿದ್ದೀನಾ ಅಥವಾ ಎಲ್ಲೊಂದು ಕಡೆ ರಾಂಗ್ ಹೇಳಿದ್ದೀನಿ, ಅದನ್ನು ಕೂಡ ಕಮೆಂಟ್ ಮಾಡಿ ಹಾಕಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರಿಗೆ ಎಮೋಷನ್ಸೇ ಇರಲ್ಲ ನಿಮ್ಮ ಬಗ್ಗೆ. ನಾನು ಹೇಳಬೇಕು ಅಂದರೆ, ನೋಡಿ, ಇಲ್ಲಿ ಕನೆಕ್ಟ್ ಆಗೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬ ವ್ಯಕ್ತಿ, ಎಕ್ಸಾಂಪಲ್ ತಗೊಳ್ಳೋಣ. ಈಗ ಏನಂತ ಹೇಳಿದ್ರೆ, ಎಮೋಷನ್ ಮೇಲೆ ಹೇಗೆ ಕನೆಕ್ಟ್ ಆಗುತ್ತೆ ಒಂದು ರಿಲೇಷನ್ಶಿಪ್ ಅಂತ ಹೇಳಿದ್ರೆ, ಈಗ ಒಂದು ಓಣಿನಲ್ಲಿ ಯಾರೋ ತೀರ್ಕೊಂಡಾಗ, ನಮಗೆ ಅಷ್ಟು ದೂರದ ವ್ಯಕ್ತಿ ಪರಿಚಯ ಇರೋನು ತೀರ್ಕೊಂಡಾಗ, ಸತ್ತು ಹೋದಾಗ ನಮಗೆ ಜಸ್ಟ್ ಹೌದಾ, ಅಯ್ಯೋ ಪಾಪ ಹಿಂಗಾಗಬಾರ್ದಾಗಿತ್ತು ಅಂತಂತೀವಿ. ಬಟ್ ಅದೇ ಮನೆಯವರಿಗೆ, ಅವ್ರ ಮಕ್ಕಳಿಗೋ ತಂದೆಗೋ ಯಾರೋ ಅವ್ರ ಸಂಬಂಧಿಕರಲ್ಲಿ ನಮ್ಮವರು ಅಂತ ಒಂದು ಎಮೋಷನ್ ಬಿಲ್ಡ್ ಆಗಿರುತ್ತೆ. ಅಂಥವ್ರು ಬಿಟ್ಟು ಹೋದಾಗ ತುಂಬ ಕಣ್ಣೀರು ಬರುತ್ತೆ. ಇದಕ್ಕೆ ಅಂತೀವಿ ಎಮೋಷನ್. ಆ ಎಮೋಷನ್ ಕನೆಕ್ಟ್ ಆಗಿರಲ್ಲ ಅಷ್ಟು, ಬಟ್ ನಿಮ್ಮ ಎಮೋಷನ್ ಕನೆಕ್ಟ್ ಆಗಿರುತ್ತೆ ಅವ್ರ ಜೊತೆಗೆ. ನಿಮ್ಮ ಒಳಗಡೆ ನಿಮ್ಮ ಥಾಟ್ ಪ್ರೊಸೆಸ್, ನಿಮ್ಮ ಮನಸ್ಥಿತಿ, ನಿಮ್ಮ ಮೈಂಡ್ ಸೆಟ್ಟಿಗೆ ಅದು ಎಮೋಷನ್ ಕನೆಕ್ಟ್ ಆಗಿರುತ್ತೆ. ಬಟ್ ಅವ್ರ ಮನಸ್ಥಿತಿ ಹಾಗಿರಲ್ಲ. ಹಾಗಿರದೇ ಇದ್ದಾಗ ಅವ್ರಿಗೆ ಕಣ್ಣೀರು ಎಲ್ಲಿಂದ ಬರೋಕ್ಕೆ ಸಾಧ್ಯನೇ ಇಲ್ಲ. ಕಣ್ಣೀರು ಬರೋಕ್ಕೆ ಸಾಧ್ಯನೇ ಇಲ್ಲ, ರೈಟ್? ಆ ಎಮೋಷನ್, ನಥಿಂಗ್, ಎಮೋಷನ್ ಇಸ್ ಝೀರೋ, ಎಮೋಷನೇ ಇರಲ್ಲ. ಆವಾಗ ಅವರಿಗೆ ಕಣ್ಣೀರು ಬರಲ್ಲ. ಸೊ ಟೇಕ್ ಇಟ್ ಈಸಿ. ಇಲ್ಲ ಒಂದು ಕಡೆ ಇರಬೇಕಾದ್ರೆ ನಿಮ್ಮ ಜೊತೆಗೆ ಆವಾಗ ಆ ಡೈಲಾಗ್ ಹೊಡ್ಕೊಂಡು ನೀವು ಹಂಗೆ ಹಿಂಗೆ ರನ್ನ ಚಿನ್ನ ಅದು ಇದು ಅಂದ್ಕೊಂಡು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಬಿಟ್ಟರೆ ನೀವು ಹೋದ್ಮೇಲೂ ಈಸಿ ಇರ್ತಾರಂದರೆ ಬಿಕಾಸ್ ಆಫ್ ದಿಸ್ ರೀಸನ್ ಅಷ್ಟೇ. ಓಕೆ, ಸೆಕೆಂಡ್ ಪಾಯಿಂಟ್ ನೋಡೋಣ. ಏನಂತ ಹೇಳಿದ್ರೆ, ಟೈಮ್ ಪಾಸ್ ಅಂತ ತೊಗೊಂಡಿರ್ತಾರೆ. ಎಮೋಷನೇ ಇಲ್ಲ ಅಂದರೆ ಅಲ್ಲಿ ಜಸ್ಟ್ ಆ ಟೈಮ್ನ ಮೂವ್ ಆನ್ ಮಾಡಬೇಕು. ಅವರಿಗೆ ನಿಮ್ಮನ್ನು ಬಳಸ್ಕೊಳ್ಳೋಕ್ಕೆ ಒಂದು ಟೈಮ್ ಅದು ಅಷ್ಟೇ. ಆ ಟೈಮ್ನ ಪಾಸ್ ಮಾಡ್ತಿರ್ತಾರೆ. ಲೈಕ್ ಅವ್ರು ಫ್ರೀ ಇರ್ತಾರೆ. ಎಲ್ಲೋ ಒಂದು ಕಡೆಗೆ ಅವರಿಗೆ ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕೆ, ಸುತ್ತಾಡೋಕ್ಕೆ, ಮತ್ತೊಂದು ಇನ್ನೊಂದಕ್ಕೆ ಅವ್ರು ಬಳಸ್ಕೊಂಡು ಜಸ್ಟ್ ಫಾರ್ ಓನ್ಲಿ ಆ ಒಂದು ಟೈಮ್, ಸರ್ಟನ್ ಆಫ್ ಟೈಮ್ ಫ್ರೀ ಇರ್ತಾರೆ. ಅಥವಾ ನಿಮ್ಮನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವರು ಕಂಪ್ಲೀಟಾಗಿ ಆ ಒಂದು ಟೈಮ್ನ ನಿಮ್ಮೊಂದಿಗೆ ಜಸ್ಟ್ ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ಥರ ನಿಮ್ಮನ್ನು ಬಿಲೀವ್ ಮಾಡ್ತಾರಲ್ಲ. ಸೊ ಆ ಒಂದು ರೀಸನ್ಗೆ ಅವರಲ್ಲಿ ಕಣ್ಣೀರು ಅನ್ನೋದೇ ಬರಲ್ಲ. ಓಕೆನಾ? ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಇನ್ಯಾರೋ ಸಿಕ್ಕಿರ್ತಾರೆ. ಆ ಪ್ಲೇಸನ್ನು ಫಿಲ್ ಮಾಡೋಕ್ಕೆ ಇನ್ಯಾರೋ ಸಿಕ್ಕಾಗ 100% ಅವರೊಟ್ಟಿಗೆ ಖುಷಿಯಾಗಿರ್ತಾರೆ. ಅರ್ಥ ಆಗ್ತಿದೆ ನನ್ನ ಪಾಯಿಂಟು? ಆ ಪ್ಲೇಸ್, ಫಸ್ಟ್ ಆಫ್ ಆಲ್ ಎಮೋಷನ್ಸ್ ಇರಲ್ಲ ಅಲ್ಲಿ. 101%, 50%ಅಲ್ಲಿ ಒಂದು ಕ್ಲಾರಿಟಿ ಸಿಕ್ಕಾಯಿತು. ಸೆಕೆಂಡ್ ಬಂದು ಟೈಮ್ ಪಾಸಿಗಂತ ತೊಗೊಂಡಿರ್ತಾರೆ, ಅಲ್ಲಿ 100% ಕ್ಲಾರಿಟಿ ಸಿಕ್ಕಾಯಿತು. ನೆಕ್ಸ್ಟ್ ಬಂದು ಓಕೆ ಫೈನ್, ಮೋಸ ಹೋದ ಮೇಲೂ ಕೂಡ ಆ ಪ್ಲೇಸ್ ಖಾಲಿ ಅನಿಸೋ ಅಷ್ಟರಲ್ಲಿ ಇನ್ಯಾರೋ ಸಿಕ್ಬಿಟ್ಟಿರ್ತಾರೆ. ಇನ್ಯಾರೋ ಸಿಕ್ಕಾಗ ಆ ಪ್ಲೇಸ್ ಮತ್ತೆ ಅವರಿಗೆ ಮತ್ತೆ ಆ ಟೈಮಿಂದ ಸರ್ಟನ್ ಆಫ್ ಟೈಮ್ ಅಲ್ಲಿ ಸ್ವಲ್ಪ ಆ ಟೈಮ್ ಮೂವ್ ಆನ್ ಆಗಲಿಕ್ಕೆ ಮತ್ತೆ ಯಾರೋ ಸಿಕ್ಕರ ಸುಮ್ಮನೆ ಈ ಥರ ಹಿಂಗೆ ಯಾರೋ ಬಿಟ್ಟು ಹೋದ್ರು ಮತ್ತೆ ಅಂದರೆ ಅಲ್ಲಿ ಲೈಕ್ ಆ ಮನುಷ್ಯನಿಗೆ ಜಸ್ಟ್ ಅವನಿಗೆ ಬಳಸ್ಕೊಳ್ಳೋಕೆ ಒಬ್ರು ಯಾರೋ ಬೇಕು ಅನ್ನೋ ಆ ಒಂದು ಭಾವನೆಯಲ್ಲಿ, ಆ ಒಂದು ಮನಸ್ಥಿತಿನಲ್ಲಿ ಅವ್ರು ಇರಬೇಕಾದ್ರೆ 100% ಅವ್ರಿಗೆ ಕಣ್ಣೀರು ಅನ್ನೋದು ಬರೋದೇ ಇಲ್ಲ. ಯಾರು ಟ್ರೂ ಲವ್ ಮಾಡ್ತಾರೆ, ಎಮೋಷನ್ ಕನೆಕ್ಟ್ ಮಾಡ್ಕೊಂಡಿರ್ತಾರೆ, ಬಿಲ್ಡ್ ಮಾಡ್ಕೊಂಡಿರ್ತಾರೆ, ಇಮ್ಯಾಜಿನರಿ ಹೋಗಿರ್ತಾರೆ ಎಮೋಷ್ನಲ್ ಅಂದರೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿರ್ತಾರೆ. ಓಕೆನಾ? ಆ್ಯಂಡ್ ಇವರೇ ನಮ್ಮ ಎಲ್ಲ ಡ್ರೀಮ್ ಅಂತ ಅಂದ್ಕೊಂಡಿರ್ತಾರೆ, ಅವರಿಗೆ ಕಣ್ಣೀರು ಬರುವಂಥದ್ದು. ಅದು ಮೋಸ ಹೋದವ್ರಿಗೆ ಆಗಿರುತ್ತೆ, ಟ್ರೂ ಆಗಿದ್ದಂಥವ್ರಿಗೆ. ಆ್ಯಂಡ್ ಯಾರು ಆಗಿರ್ತಾರೆ ನೋಡಿ, ಕೆಲವೊಂದು ಮನೆಗಳಲ್ಲಿ ಕೆಲವರು ತೀರ್ಕೊಂಡಾಗಲೂ ಕೂಡ ಕೆಲವರಿಗೆ ಲೈಕ್ ಕಣ್ಣೀರು ಬರ್ತಾ ಇರಲ್ಲ. ಬಿಕಾಸ್ ಆಫ್ ಏನಂದರೆ ಆ ಒಂದು ಎಮೋಷನ್ ಅಷ್ಟು ಬಿಲ್ಡ್ ಎಮೋಷನ್ ಬಿಲ್ಡ್ ಆದಾಗ ಮಾತ್ರ ಮನುಷ್ಯ ಅಲ್ಲಿ ಎಲ್ಲೋ ಕುಗ್ಗುತ್ತಾನೆ, ಕಣ್ಣೀರು ಬರುತ್ತೆ. ಅದಾದಾಗ ಮಾತ್ರ ಹಂಗಾಗುತ್ತೆ. ಕೆಲವೊಂದು ಕಲ್ಲು ಮನಸ್ಸುಗಳು ಆಗ್ಬಿಡುತ್ತೆ ಎಮೋಷನಲಿ ಇಲ್ಲೇ ಇರಬೇಕಾದ್ರೆ. ಇದಿಷ್ಟೇ ಮೇನ್ ಮ್ಯಾಟ್ರ್ ಇರೋವಂಥದ್ದು. ಮೋಸ ಮಾಡಿದವ್ರು ಯಾಕೆ ಕಣ್ಣೀರು ಹಾಕಲ್ಲ ಅಂತ ಹೇಳಿದ್ರೆ, ಒಂದು ಬಂದು ಅವರಿಗೆ ಎಮೋಷನ್ ಅನ್ನೋದೇ ಇರಲ್ಲ, ಅಂದರೆ ಭಾವನೆಗಳು ಕನೆಕ್ಟ್ ಮಾಡ್ಕೊಂಡಿರಲ್ಲ. ಜಸ್ಟ್ ಅವ್ರಿಗೇನು ಬೇಕು ಅದನ್ನು ಮಾತ್ರ ಕನೆಕ್ಟ್ ಮಾಡಿ ತೊಗೊಂಡಿರ್ತಾರೆ. ಸೆಕೆಂಡ್ ಬಂದು ಟೈಮ್ ಪಾಸ್, ಥರ್ಡ್ ಬಂದು ಇನ್ಯಾರೋ ಸಿಕ್ಕಿರ್ತಾರೆ. ಈ 3 ರೀಸನ್ಗೆ ಅವ್ರಿಗೆ ಕಣ್ಣೀರು ಬರಲ್ಲ ಸ್ನೇಹಿತರೆ. ಇದು ನನ್ನ ಥಾಟ್ ಆಫ್ ವೇ, ನನ್ನ ಥಾಟ್ ಪ್ರೊಸೆಸ್ನ ಪ್ಯಾಟ್ರನ್. ಸೊ ಇದನ್ನು ನಾನು ಜಸ್ಟ್ ಒಂದು ಟಿಪ್ಸ್ ಥರ ಪಾಯಿಂಟ್ ಮಾಡಿಬಿಟ್ಟು ನಿಮ್ಗೆ ಶೇರ್ ಮಾಡಿದ್ದೀನಿ. ಏನು ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.